ದಕ್ಷನ ಯಜ್ಞಕ್ಕೆ ಆಮಂತ್ರಣವಿಲ್ಲದಿದ್ದರೂ ಯಜ್ಞಕ್ಕೆ ಹೋಗಲೇಬೇಕು ಎಂದು ಸತಿ ಶಿವನೊಡನೆ ಹಠ ಹಿಡಿಯುತ್ತಾಳೆ. ಶಿವನು ಎಷ್ಟು ಹೇಳಿದರೂ ಸತಿಯು ಕೇಳದಿದ್ದಾಗ ಶಿವನು ದಕ್ಷನ ಯಜ್ಞಕ್ಕೆ ಹೋಗಿ ಬರಲು ಅನುಮತಿ ನೀಡುತ್ತಾನೆ. ಸತಿಯು ಯಜ್ಞದಲ್ಲಿ ಭಾಗವಹಿಸಲು ದಕ್ಷನ ಮುಂದೆ ಹೋದಾಗ ತನ್ನ ಮಗಳೆಂದು ನೋಡದ ದಕ್ಷನು ಸತಿಯ ಪತಿಯಾದ ಶಿವನ ಬಗ್ಗೆ ತುಂಬಾ ಹೀಯಾಳಿಸಿ ಅವಮಾನಕರವಾಗಿ ಮಾತನಾಡುತ್ತಾನೆ. ತನ್ನ ಪತಿಯ ಅವಮಾನವನ್ನು ಕೇಳಲಾರದೆ ತಡೆಯಲಾರದೆ ಸತಿಯು ತನ್ನನ್ನು ತಾನು ಅಗ್ನಿಗಾಹುತಿ ಮಾಡಿಕೊಂಡು ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಇದನ್ನು ಗಮನಿಸಿದ ಶಿವದೂತರು ಶಿವಗಣಗಳು ಶಿವನ ಬಳಿ ಓಡಿ ಹೋಗಿ ವಿಷಯ ತಿಳಿಸುತ್ತಾರೆ. ವಿಷಯ ತಿಳಿದ ಶಿವನು ಭೀಕರವಾದ ರೂಪ ಧರಿಸಿ ವಿಪರೀತ ಕೋಪದೊಂದಿಗೆ ತನ್ನ ಒಂದು ಕೂದಲನ್ನು ಕಿತ್ತು ಎಸೆಯುತ್ತಾನೆ. ಹಾಗೆ ಎಸೆದ ಕೂದಲು 2 ಭಾಗವಾಗುತ್ತದೆ. ಹಾಗೆ 2 ಭಾಗವಾದ ಆ ಕೂದಲಿನ ಒಂದು ಭಾಗದಲ್ಲಿ ಜನಿಸಿದವನೇ ಶ್ರೀ ವೀರಭದ್ರ. ಭಯಂಕರ ಉಗ್ರ ರೂಪದಿಂದ ರೌದ್ರವಾಗಿ ಜನಿಸಿದ ವೀರಭದ್ರನು ಶಿವನಿಗೆ ನಮಸ್ಕರಿಸುತ್ತಾ ಹೇಳುತ್ತಾನೆ, ತಂದೆ, ನಾನು ಈಗ ಏನು ಮಾಡಬೇಕು? ಸಾಗರದ ಸಂಪೂರ್ಣ ನೀರನ್ನು ಘಟಘಟನೆ ಕುಡಿಯಬೇಕೇ? ಒಂದೇ ಗುದ್ದಿನಲ್ಲಿ ಎಲ್ಲಾ ಪರ್ವತಗಳನ್ನು ಪುಡಿಯಾಗಿಸಬೇಕೆ? ಉಫ್ ಎಂದು ಊದಿ ಸಂಪೂರ್ಣ ಬ್ರಹ್ಮಾಂಡವನ್ನೇ ನಿರ್ನಾಮ ಮಾಡಬೇಕೆ? ವೀರಭದ್ರ, ನೀನು ಎಂಥ ಪರಾಕ್ರಮಿ, ಬಲಶಾಲಿ, ಸೇನಾನಾಯಕ ಎಂದು ನನಗೆ ಗೊತ್ತಿದೆ. ದಕ್ಷನು ಬ್ರಹ್ಮನ ಮಗನೆಂದು ಬಹಳ ಅಹಂಕಾರದಿಂದ ಮೆರೆಯುತ್ತಿದ್ದಾನೆ. ಅದೇ ಅಹಂಕಾರದಿಂದ ಸತಿಯ ಮುಂದೆ ನನ್ನನ್ನು ಅವಮಾನಿಸಿ ಅವಳ ಆತ್ಮಹತ್ಯೆಗೆ ಕಾರಣನಾಗಿದ್ದಾನೆ. ಅವನ ತಲೆಗೇರಿರುವಂತಹ ಗರ್ವ, ದರ್ಪ, ಅಹಂಕಾರ, ಮದ, ಮಾತ್ಸರ್ಯಗಳನ್ನು ಅಂತ್ಯಗೊಳಿಸಬೇಕು. ಅವನ ಯಜ್ಞವನ್ನು ನಾಶಗೊಳಿಸಬೇಕು. ದಕ್ಷನ ತಲೆಗೇರಿರುವ ಅಹಂಕಾರವನ್ನು ಅಂತ್ಯಗೊಳಿಸುವ ಈ ಕಾರ್ಯಕ್ಕೆ ದೇವ, ಯಕ್ಷ, ಕಿನ್ನರ, ಕಿಂಪುರುಷ ಯಾರೇ ಅಡ್ಡ ಬಂದರೂ ಅವರನ್ನು ಭಸ್ಮಗೊಳಿಸು. ಅಲ್ಲಿರುವಂತಹ ಯಜ್ಞದ ಕಳಶವನ್ನು ಬಿಡಬೇಡ. ಆ ಕಳಶದ ನೀರನ್ನು ಸಂಪೂರ್ಣವಾಗಿ ಕುಡಿದು ಆ ಯಜ್ಞವನ್ನು ಹಾಳು ಮಾಡು. ಈಗಲೇ ಹೋಗು ಎಂದನು ಶಿವ. ಶಿವಾಜ್ಞೆಯನ್ನು ಕೇಳಿ ಸಂತೋಷಗೊಂಡ ವೀರಭದ್ರನು ಲಕ್ಷಾಂತರ ಶಿವಗಣಗಳನ್ನು ಕರೆದುಕೊಂಡು ದಕ್ಷನೆಡೆಗೆ ಹೊರಟನು. ಸಾಕ್ಷಾತ್ ಶಿವನ ಹಾಗೆ ಕಾಣುವ ವೀರಭದ್ರನು ತನ್ನ ರೌದ್ರಾವತಾರದೊಂದಿಗೆ ದಕ್ಷನ ಮುಂದೆ ಬಂದಾಗ ದಕ್ಷನು ಹೆದರಿ ರಕ್ತ ಕಕ್ಕಿ ಮೂರ್ಛೆ ಹೋಗುತ್ತಾನೆ. ಯಜ್ಞ ನಡೆಸುತ್ತಿದ್ದ ಮಹರ್ಷಿಯರು ವೀರಭದ್ರನ ರೌದ್ರಾವತಾರ ನೋಡಿ ಭಯಭೀತರಾಗುತ್ತಾರೆ. ದಕ್ಷನ ಎಲ್ಲಾ ಕಾರ್ಯಗಳಲ್ಲಿ ನಾನು ಅವನನ್ನು ಸಮರ್ಥಿಸಿದ್ದೇನೆ. ನಾನೇನಾದರೂ ವೀರಭದ್ರನ ಕೈಗೆ ಸಿಕ್ಕಿದ್ದಲ್ಲಿ ನನ್ನನ್ನು ಸಂಹರಿಸುವುದು ಖಚಿತ ಎಂದು ಭಯಭೀತರಾಗಿ ಮಹರ್ಷಿಯರು ಮೃಗದ ರೂಪ ಧರಿಸುತ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ವೀರಭದ್ರನು ಮಹರ್ಷಿಯರನ್ನು ಹಿಡಿದು ಅವರ ರುಂಡವನ್ನು ಕತ್ತರಿಸಿ ಹಾಕುತ್ತಾನೆ. ಇದನ್ನೆಲ್ಲ ನೋಡಿಕೊಂಡು ಭಯಭೀತನಾಗಿ ಎಲ್ಲೋ ಬಚ್ಚಿಟ್ಟುಕೊಂಡಿದ್ದ ದಕ್ಷನನ್ನು ಎಳೆದುಕೊಂಡು ಬರುತ್ತಾರೆ ವೀರಭದ್ರ. ವೀರಭದ್ರನು ದಕ್ಷನ ತಲೆಗೆ ಖಡ್ಗದಿಂದ ಪ್ರಹಾರ ಮಾಡುತ್ತಾರೆ. ಎಷ್ಟೇ ಸರಿ ಪ್ರಹಾರ ಮಾಡಿದರೂ ಏನೇ ಮಾಡಿದರೂ ದಕ್ಷನ ರುಂಡ ತುಂಡಾಗುವುದಿಲ್ಲ. ವಿಧ ವಿಧದ ಎಷ್ಟೇ ಶಸ್ತ್ರಾಸ್ತ್ರಗಳಿಂದ ಪ್ರಹಾರ ಮಾಡಿದರೂ ದಕ್ಷನ ತಲೆ ಅವನ ದೇಹದಿಂದ ಬೇರ್ಪಡುವುದಿಲ್ಲ. ಆಗ ವೀರಭದ್ರನು ತನ್ನ ಕಾಲುಗಳನ್ನು ದಕ್ಷನ ಎದೆಯ ಮೇಲೆ ಇಟ್ಟು ತನ್ನ ಕೈಗಳಿಂದ ಅವನ ರುಂಡವನ್ನು ಎಳೆದು ಆತನ ದೇಹದಿಂದ ಬೇರ್ಪಡಿಸುತ್ತಾನೆ. ಹಾಗೆ ಬೇರ್ಪಡಿಸಿದ ದಕ್ಷನ ರುಂಡವನ್ನು ವೀರಭದ್ರನು ಹೋಮಕುಂಡದ ಮೇಲೆ ಎಸೆದು ಬಿಡುತ್ತಾನೆ. ಆ ರುಂಡವು ಕೆಲವು ಕ್ಷಣಗಳಲ್ಲಿ ಭಸ್ಮವಾಗುತ್ತದೆ. ಹೀಗೆ ಅಹಂಕಾರದಿಂದ ಮೆರೆಯುತ್ತಿದ್ದ ದಕ್ಷನ ಅಂತ್ಯವಾಗುತ್ತದೆ. ಅಹಂಕಾರವು ತಲೆಗೇರಿ ಪದೇ ಪದೇ ಅನ್ಯಾಯವನ್ನು ಮಾಡುತ್ತಿದ್ದರೆ ಅವರಿಗೆ ಇದೇ ಗತಿಯಾಗುತ್ತದೆ. ದಕ್ಷನ ಯಜ್ಞಾದಿನಿ ಹುಟ್ಟಿದೆ, ಪರಶಿವನ ಜಡೆಯಲ್ಲಿ ಉದ್ಭವಿಸಿದೆ. ಶಿವಗಾಗಿ ನೀ ಅವತರಿಸಿದೆ, ಭಕ್ತ
ತಾರ ಉಸಿರಾಗಿ ನೀನಿಲ್ಲಿರು, ಕಾಪಾಡು ಶ್ರೀ ಸ್ವಾಮಿ ವೀರಭದ್ರನೇ, ಕಾಪಾಡು ಶ್ರೀ ಸ್ವಾಮಿ ವೀರಭದ್ರನೇ, ವೀರಭದ್ರನೇ ಸ್ವಾಮಿ ವೀರಭದ್ರನೇ, ವೀರಭದ್ರನೇ ಸ್ವಾಮಿ ವೀರಭದ್ರನೇ, ವೀರಭದ್ರನೇ ಸ್ವಾಮಿ ವೀರಭದ್ರನೇ, ವೀರಭದ್ರನೇ ಸ್ವಾಮಿ ವೀರಭದ್ರನೇ.